ನಮಸ್ಕಾರ ಗೆಳೆಯರೇ. ಈಗ ನಾವು ರವೆ ಉಂಡೆ ಅಥವಾ ರವೆ ಲಾಡು ಮಾಡುವ ಐಟಮ್ಗಳನ್ನು ನೋಡ್ತೀವಿ. ಸಣ್ಣ ರವೆಯಾಗಿ ಮೊದಲನೇ ತೊಗೋಬೇಕು. ಆನಂತರ ಬಾದಾಮಿ, ಆನಂತರ ಮನಕ ಅಥವಾ ಒಣದ್ರಾಕ್ಷಿ ಅಂತೇಳಿ ನಾವು ಕರಿತೀವಿ. ಅದ ನಂತರ ಸ್ವಲ್ಪ ಸಕ್ಕರೆ ಆನಂತರ ತುಪ್ಪ, ಗೋಡಂಬಿ, ಅದೇ ರೀತಿಯಾಗಿ ಏಲಕ್ಕಿ, ಈ ಎಲ್ಲ ಬೇಕಾಗ್ತವೆ. ಮೊದಲನೇದಾಗಿ ನಾವು ರವೆಯನ್ನು ಸಣ್ಣ ಫ್ಲೇಮ್ದಲ್ಲಿ ಇಟ್ಟು ಹುರಿದುಕೊಳ್ಬೇಕು. ಒಂದು ಕೆಂಪಾಗುವ ರೀತಿ ಸ್ವಲ್ಪ ಬೆಚ್ಚಗಾದ ನಂತರ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಈ ರೀತಿ ಬಣ್ಣ ಬರುವ ಹಾಗೆ ಸ್ವಲ್ಪ ಆನಂತರ ಸ್ವಲ್ಪ ಬಿಸಿ ಆದ ನಂತರ ತುಪ್ಪವನ್ನು ಹಾಕಿಕೊಳ್ಬೇಕು. ತುಪ್ಪ ಹಾಕಿಕೊಂಡು ಹುರಿದ್ರೆ ರವೆ ಸ್ವಲ್ಪ ತಿನ್ನುವಾಗ ಇನ್ನೂ ಸ್ವಾದಕರವಾಗಿ ಹತ್ತುತ್ತೆ. ಈ ರೀತಿ ಕೆಂಪಾಗುವ ರೀತಿಯಾಗಿ ಇದು ಮಾಡಬೇಕು. ಆನಂತರ ಸಕ್ಕರೆಯನ್ನು ನಾವು ಗ್ರೈಂಡ್ ಮಾಡಬೇಕು. ಮಿಕ್ಸಿಗೆ ಹಾಕಿದ ನಂತರ ಏಲಕ್ಕಿ ಅದರ ಜೊತೆಗೆ. ಆನಂತರ ನಾವು ಬಾದಾಮನ್ನು ಕುಟ್ಕೊಳ್ಬೇಕು. ಮೀಡಿಯಮ್ ಆದಂಥ ಬಾದಾಮು, ಅದೇ ರೀತಿಯಾದ ಗೋಡಂಬಿ ಕೂಡ ಒಂದು ಮೀಡಿಯಮ್ ಆಗುವ ರೀತಿಯಲ್ಲಿ ನಾವು ಕುಟ್ಕೊಳ್ಬೇಕು. ಇಷ್ಟಾದ ನಂತರ ಆ ಹುರಿದ ರವೆಯನ್ನು ಇನ್ನು ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಆ ಸಕ್ಕರೆ ಜೊತೆನೇ ಮಿಕ್ಸಿನೂ ಮಾಡ್ತಾರೆ, ಆದರೆ ಇದು ನಾವು ಓನ್ಲಿ ರವೆ ಅಷ್ಟೇ ಮಿಕ್ಸಿ ಮಾಡಿದ್ದೀವಿ. ಆನಂತರ ಸಣ್ಣ ಫ್ಲೇಮ್ದಲ್ಲಿ ಎಣ್ಣೆಯನ್ನು ತುಪ್ಪ ಜಾಸ್ತಿ ತುಪ್ಪ ಹಾಕಿದರೆ ಇನ್ನೂ ಬಾಯಿಗೆ ರುಚಿ ಬರುತ್ತೆ. ಸ್ವಲ್ಪ ಮನಕಗಳನ್ನು ಉಬ್ಬುವ ತನಕ ಸಣ್ಣ ಫ್ಲೇಮ್ದಲ್ಲಿಯೇ ಇದು ಮಾಡಬೇಕು. ಸಣ್ಣ ಫ್ಲೇಮ್ದಲ್ಲಿ ಇದೇ ರೀತಿಯಾಗಿ ಈ ರೀತಿಯಾಗಿ ಸ್ವಲ್ಪ ಮನಕಗಳನ್ನು ಉಬ್ಬುವ ತನಕ ಇಟ್ಟ ಆನಂತರ ಕುಟ್ಟಿರುವಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಎರಡೂ ಹಾಕಿ ಸ್ವಲ್ಪ ಒಳ್ಳೆಯ ರೀತಿಯಾಗಿ ಬರುವ ಹಾಗೆ ಮಿಕ್ಸ್ ಮಾಡಬೇಕು. ಆನಂತರ ಹುರಿದಂಥ ರವೆಯನ್ನು ನಾವು ಮಿಕ್ಸಿಗೆ ಹಾಕಿರ್ತೀವಲ್ಲ ಅದನ್ನು ಹಾಕಿಕೊಂಡು ಮಿಕ್ಸ್ ಮಾಡಬೇಕು. ಒಳ್ಳೆಯ ರೀತಿಯಾಗಿ ಸ್ವಲ್ಪ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅಂದರೆ ಎಲ್ಲ ಗೋಡಂಬಿ, ಮನಕ ಅವೆಲ್ಲ ಅದರಲ್ಲಿ ಬೆರಿಬೇಕು. ಆವಾಗ ನಮಗೆ ತಿನ್ನಲು ಬಹಳ ಸ್ವಾದಕರವಾಗಿ ಬಾಯಿಗೆ ರುಚಿಯಾಗಿ ಬರುತ್ತೆ. ಹೆಚ್ಚಾಗಿ ಗೋಡಂಬಿ ಮತ್ತು ಮನಕಗಳನ್ನು ಯೂಸ್ ಮಾಡೋದರಿಂದ ಇನ್ನೂ ಹೆಚ್ಚಿಗೆ ರುಚಿಯನ್ನು ನಾವು ಈ ರವೆ ಉಂಡೆಯಿಂದ ಸವಿಬೋದು. ಹೀಗೆ ನಿಧಾನ. ಆನಂತರ ಮಿಕ್ಸಿ ಮಾಡಿದಂಥ ಸಕ್ಕರೆ ಕೂಡ ನಾವು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇಲ್ಲಾಂದರೆ ಕೂಡ ರವದಲ್ಲಿಯೇ ಸಕ್ಕರೆ ಹಾಕಿ ಕೂಡ ಮಿಕ್ಸ್ ಮಾಡೋ ವಿಧಾನ ಕೂಡ ಇದೆ. ನಾನು ಇಲ್ಲಿ ಸಪ್ರೇಟಾಗಿ ಮಾಡಿದ್ದೀನಿ. ಇದೇ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಅದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಅಂಥೇಳಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಒಂದು 5 ನಿಮಿಷ 10 ನಿಮಿಷ ತನಕ ಅದನ್ನು ಅಷ್ಟೇ ಬಿಟ್ಟು ಸ್ವಲ್ಪ ಇನ್ನೂ ಬಿಸಿ ಇರುವಾಗ ತಗೊಂಡು ಈಗ ಉಂಡೆಗೆ ಅದು ಸಿದ್ಧವಾಗಿರುತ್ತೆ. ನೋಡಿ, ಇನ್ನೂ ಸ್ವಲ್ಪ ಉಂಡೆ ಕಾಣ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಅದನ್ನು ಮೃದು ಮಾಡಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಇದ್ದುವಾಗಲೇ ಉಂಡೆ ಕಟ್ಟಿದರೆ ಬೇಗನೆ ಉಂಡೆ ಆಗುತ್ತೆ. ಒಂದು ವೇಳೆ ಉಂಡೆ ಆಗ್ತಾ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಕಡಿಮೆ ಇದೆ ಅಂತ ಅರ್ಥ. ತುಪ್ಪವನ್ನು ನೀವು ಬಿಸಿ ಮಾಡಿಕೊಂಡು ಆನಂತರ ಉಂಡೆ ಮಾಡುವುದು. ಈ ರೀತಿಯಾಗಿ ಕೊನೆಯದಾಗಿ ಉಂಡೆ ರೆಡಿ ಆದವು ಗೆಳೆಯರೆ. ಇದರಲ್ಲಿ ಕೊಬ್ಬರಿ ಇಲ್ಲಾರದ ಉಂಡೆ ಅಂತಲೇ ನಾವು ಹೇಳ್ಬೋದು. ವೀಕ್ಷಣೆಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು.